ರಾಜ್ಯ ಚುನಾವಣಾ ಪ್ರಚಾರಕ್ಕೆ ಪ್ರಿಯಾಂಕಾ ಗಾಂಧಿ ಎಂಟ್ರಿ ಮಾಡಿಸೋಕೆ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇದೆ. ಭಾವನಾತ್ಮಕವಾಗಿ ಜನರನ್ನ ಸೆಳೆಯೋಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಇಂದಿರಾ ಗಾಂಧಿಗೆ ಬ್ರೇಕ್ ನೀಡಿದ ಚಿಕ್ಕಮಗಳೂರಿಗೆ ಭೇಟಿ ನೀಡುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಇಂದಿರಾ ಗಾಂಧಿಗೆ ರಾಜಕೀಯ ಮರುಜನ್ಮ ನೀಡಿದಂತಹ ಚಿಕ್ಕಮಗಳೂರು ಇಂದಿರಾ ಬ್ರ್ಯಾಂಡ್ಗೆ ಮೊಮ್ಮಗಳು ಬ್ರ್ಯಾಂಡ್ ಸುವಂತ ಕೆಲಸವನ್ನ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇದೆ. ಪ್ರಿಯಾಂಕಾ ಗಾಂಧಿ ಅವರ ಎಂಟ್ರಿಗೆ ರಾಜ್ಯ ನಾಯಕರು ಇಲ್ಲಿ ಪ್ರಯತ್ನ ನಡೆಸ್ತಾ ಇದ್ದಾರೆ. ರಾಹುಲ್ ಪ್ರಿಯಾಂಕಾ ಕಾಂಬಿನೇಷನ್ ಅಲ್ಲಿ ಪ್ರಚಾರ ಕಾರ್ಯವನ್ನು ನಡೆಸಲಾಗುತ್ತೆ. ಟೆಂಪಲ್ ರನ್ ಕಾರ್ಡ್ ಪ್ಲೇ ಮಾಡಿದ ಬಳಿಕ ಇದೀಗ ಸೆಂಟಿಮೆಂಟ್ ಪ್ರಯೋಗಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದ 2 ಕಡೆ ಪ್ರಚಾರವನ್ನು ಕೈಗೊಳ್ತಾರೆ ಪ್ರಿಯಾಂಕಾ ಅಂತ ಕೂಡ ಹೇಳಲಾಗ್ತಾ ಇದೆ. ದಿನಾಂಕ ನಿಗದಿಯಾಗದ ಕಾರಣಕ್ಕಾಗಿ ಇನ್ನಷ್ಟೇ ಸ್ಪಷ್ಟ ಚಿತ್ರಣ ಸಿಕ್ಕಿಲ್ಲ. ಆದರೆ ರಾಜ್ಯ ನಾಯಕರು ಇದರ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಪ್ರಿಯಾಂಕಾ ಗಾಂಧಿ 2 ಕಡೆ ಪ್ರಚಾರ ಮಾಡ್ತಾರೆ ರಾಜ್ಯದಲ್ಲಿ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಇವ್ರನ್ನ ತೋರಿಸಿ ಇಂದಿರಾ ಗಾಂಧಿ ಅವರನ್ನ ಜನರಿಗೆ ನೆನಪು ಮಾಡಿಸುವಂತ ಪ್ರಯತ್ನನ ಇದು ಹೇಗೆ, ಯಾವ ಸ್ಟ್ರಾಟಜಿಯ ಭಾಗ ಇದು? ಇದರಿಂದ ಯಾವ ರೀತಿ ಕೈಪಡೆಗೆ ಲಾಭ ಆಗುತ್ತೆ? ಅಮರ್ ಪ್ರಸಾದ್, ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇದೆ. ಅದರಲ್ಲೂ ಸಹಿತ ಸ್ಟಾರ್ ಕ್ಯಾಂಪೇನರ್ ಅಂತೂ ರಾಜ್ಯಕ್ಕೆ ಬರ್ತಾನೆ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಸುಮಾರು 1 ತಿಂಗಳ ಕಾಲ ರೋಡ್ ಶೋ ಮಾಡಿ ಜನರನ್ನ ಆಕರ್ಷಣೆ ಮಾಡಿದ್ರು. ಈಗ ಅದರ ಮುಂದುವರಿದ ಭಾಗವಾಗಿ ಪ್ರಿಯಾಂಕಾ ಗಾಂಧಿ ಅವರಿಗೆ ರಾಜ್ಯಕ್ಕೆ ಕರೆತರುವ ಕಾಂಗ್ರೆಸ್ನ ಎಲ್ಲಾ ಸ್ಟ್ರಾಟಜಿಗಳು ಈಗಾಗಲೇ ಆರಂಭವಾಗಿವೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಒಂದು ವೇಳೆ ಏನಾದರೂ ಪ್ರಿಯಾಂಕಾ ಗಾಂಧಿ ಅವರನ್ನ ಕರ್ಕೊಂಡು ಬಂದ್ರೆ ಮಂಗಳೂರು ಭಾಗದಲ್ಲಿ ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ಬಹಳಷ್ಟು ಕಾಂಗ್ರೆಸ್ಗೆ ಪ್ಲಸ್ ಆಗುವಂತಹ ಎಲ್ಲ ಸಾಧ್ಯತೆಗಳಿರುತ್ತೆ ಅಂತ. ಯಾಕಂದ್ರೆ ಈಗಾಗಲೇ ಅವರ ಅಜ್ಜಿಯ ಒಂದು ಸೆಂಟಿಮೆಂಟಲ್ ಬ್ರ್ಯಾಂಡ್ ಅನ್ನ ಇವರಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ದಾರೆ ಅಂತ ಒಂದು ಪ್ರಶ್ನೆಯನ್ನು ಸಹಿತ ಮೂಡುವಂತದ್ದು. ಯಾಕಂದ್ರೆ ಇಂದಿರಾ ಗಾಂಧಿ ಅವರು ಚಿಕ್ಕಮಗಳೂರನ್ನ ಸ್ಪರ್ಧಿಸಿ ಅವರಿಗೆ ರಾಜಕೀಯ ಮರುಜನ್ಮ ನೀಡಿರ್ತಕ್ಕಂತಹ ಕ್ಷೇತ್ರ ಅದು. ಅಂತ ಕ್ಷೇತ್ರದಲ್ಲಿ ಮತ್ತೆ ಪ್ರಿಯಾಂಕಾ ಗಾಂಧಿ ಅವರನ್ನ ಕರ್ಕೊಂಡು ಬಂದು ಪ್ರಚಾರವನ್ನ ಮಾಡಿದ್ದೇ ಆದ್ರೆ ಅಲ್ಲಿ ಕಾಂಗ್ರೆಸ್ಗೆ ಮತ್ತಷ್ಟು ಬಲ ಸಿಗುತ್ತೆ. ಅದ್ರ ಜೊತೆಗೆ ಕೇವಲ ಚಿಕ್ಕಮಗಳೂರಲ್ಲ, ಚಿಕ್ಕಮಗಳೂರಿನ ಸುತ್ತಮುತ್ತ ಭಾಗಗಳಿರುವಂತಹ ಬಹಳಷ್ಟು ವಿಧಾನಸಭಾ ಕ್ಷೇತ್ರಗಳಿಗೆ ಇದು ಸಹಕಾರಿಯಾಗಲಿದೆ ಅನ್ನೋದು ಸಹಿತ ಇಲ್ಲಿ ತಿಳಿಯುವಂತದ್ದು. ಇಷ್ಟು ದಿವಸಗಳ ಕಾಲ ರಾಹುಲ್ ಗಾಂಧಿ ಟೆಂಪಲ್ ರನ್ ಅನ್ನ ಮಾಡಿ ಹಿಂದುತ್ವ ಅದ್ರ ಜೊತೆಗೆ ಏನಂದ್ರೆ ಬೇರೆ ಬೇರೆ ಧಾರ್ಮಿಕವಾಗಿ ಏನಂತಂದ್ರೆ ಜನರನ್ನ ಆಕರ್ಷಣೆ ಮಾಡ್ತಾ ಇದ್ರು. ಈಗ ಸೆಂಟಿಮೆಂಟಲ್ ಆಗಿ ಹೊಡೆಯೋದಕ್ಕೆ ಸಹಿತ ಮುಂದಾಗಿರುವಂತದ್ದು. ಅದ್ರ ಜೊತೆಗೆ ನಾವು ನೋಡಬೇಕಾಗಿದೆ, ಈಗಾಗಲೇ ಪ್ರಿಯಾಂಕಾ ಗಾಂಧಿ ಅವರ ಕಾರ್ಯಕ್ರಮದ ವೇಳಾಪಟ್ಟಿ ನೋಡ್ತಾ ಹೋದ್ರೆ ಚಿಕ್ಕಮಗಳೂರಲ್ಲಿ ಫೈನಲ್ ಆಗಿರುವಂತದ್ದು. ಅಂತಿಮವಾಗಿ ಅಲ್ಲಿ ಬಂದು ಅವರು ಭಾಷಣವನ್ನ ಮಾಡ್ತಾರೆ, ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಕಡೆ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿಯ ಜೊತೆ ವೇದಿಕೆಯನ್ನು ಹಂಚಿಕೊಳ್ತಾರೆ. ಆದ್ರೆ ಇನ್ನೂವರೆಗೂ ಸಹಿತ ಸರಿಯಾದ ಯಾವುದೇ ದಿನಾಂಕವನ್ನು ಸಹಿತ ನಿಗದಿ ಮಾಡಿಲ್ಲ. ಆದ್ರೆ ಪ್ರಿಯಾಂಕಾ ಗಾಂಧಿ ರಾಜ್ಯಕ್ಕೆ ಬರುವುದಂತೂ ಬಹುತೇಕ ಖಚಿತವಾಗಿರುವಂತದ್ದು. ಇಷ್ಟು ದಿವಸಗಳ ಕಾಲ ಪ್ರಿಯಾಂಕಾ ಗಾಂಧಿ ಅವರನ್ನ ರಾಜ್ಯಕ್ಕೆ ಕರೆತರಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಭಾರಿ ಎಐಸಿಸಿ ಲೆಕ್ಕದಲ್ಲಿ ನಡೀತಾ ಇತ್ತು. ಆದ್ರೆ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಕೆಪಿಸಿಸಿ ಉನ್ನತ ಮೂಲಗಳಿಂದ ಟಿವಿ ನನಗೆ ಸಿಕ್ಕಿರುವಂತಹ ಲಭ್ಯ ಪ್ರಕಾರ ಈಗಾಗಲೇ ಪ್ರಿಯಾಂಕಾ ಗಾಂಧಿ ಅವರು ರಾಜ್ಯಕ್ಕೆ ಬರುವುದು ಬಹುತೇಕ ಖಚಿತವಾಗಿರುವಂತದ್ದು. ಆದ್ರೆ ಕಾರ್ಯಕ್ರಮದ ವೇಳಾಪಟ್ಟಿ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಸಹಿತ ಮಾಹಿತಿ ಸಿಗಬೇಕಾಗಿದೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು. TV9 ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಸಂಖ್ಯೆ ಈಗ 1 ಮಿಲಿಯನ್ ಗಡಿ ದಾಟಿದೆ. ಪ್ರೋತ್ಸಾಹಿಸಿದ ತಮಗೆಲ್ಲ ಹೃದಯಪೂರ್ವಕ ವಂದನೆಗಳು. ಪಕ್ಕಾ ಸುದ್ದಿ, ಎಲೆಕ್ಷನ್ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.